ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಟ್ಯಾರೋ ಕಾರ್ಡ್ ಅಲ್ಲಿ ರೀಡಿಂಗ್ ಅಲ್ಲಿ ನೀವು ಇಷ್ಟಪಡ್ತಿರುವಂತ ಪರ್ಸನ್ ಯಾವ ತರ ವ್ಯಕ್ತಿ ಅಂತ ಹೇಳಿ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ರೀಡಿಂಗ್. ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಅವಳ ಮನಸ್ಸಲ್ಲಿ ಏನ್ ಭಾವನೆ ಇದೆ ಮತ್ತೆ ಅವರು ಯಾವ ತರ ಪರ್ಸನ್ ಅಂತ ಹೇಳಿ ಈ ರೀಡಿಂಗ್ ಆಗಿರುತ್ತೆ. ಯಾವ್ದೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮೆಸೇಜ್ ಮುಖಾಂತರ ನೀವು ಆ ಪರ್ಸನಲ್ ರೀಡಿಂಗ್ಸ್ ನ ತಗೊಳ್ಬಹುದು. ನಾನು ಕಾರ್ಡ್ ಶಫಲ್ ಮಾಡೋಕ್ಕಿಂತ ಮುಂಚೆ ಇವತ್ತು ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವನ್ನು ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಕಾರ್ಡ್ಸ್ ನ ನೋಡಿ ನಿಮ್ಮ ಪರ್ಸನ್ ನ ಹೆಸರು ಇಲ್ಲ ಮುಖನ ನೆನಪಿಸ್ಕೊಂಡು ರೀಡಿಂಗ್ ನ ನೋಡ್ಬೋದು. ಓಕೆನಾ? ನಾನಿಲ್ಲಿ ಕಾರ್ಡ್ ಶಫಲ್ ಮಾಡಿ 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಕೊಡ್ತಾ ಇದ್ದೀನಿ. ಇಲ್ಲಿ ಬಂದು ಇವತ್ತಿನ ಪ್ರಶ್ನೆ, ನೀವು ಇಷ್ಟಪಡ್ತಿರುವಂತ ಪರ್ಸನ್ ಯಾವ ತರ ವ್ಯಕ್ತಿ? ಓಕೆ, ಅವ್ರ ಮನ್ಸಲ್ಲಿ ಏನಿದೆ ಅಂತ ಹೇಳಿ ಒಂದು ಪುಟ್ಟ ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋದು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೀವು ನಿಮಗೆ ರೆಸ್ಯುಮೇಟ್ ಆದ್ರೆ ವಿಡಿಯೋಗೆ ಕಾಮೆಂಟ್ ಅಥವಾ ಲೈಕ್ ನ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗ್ದಿದ್ದೀನಿ. ನೋಡೋಣ ಏನ್ ಬರುತ್ತೆ ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ ಇಲ್ಲಿ ಜಡ್ಜ್ಮೆಂಟ್ ಬಂದಿದೆ. ಮೊದಲನೇ ಕಾರ್ಡು ಜಡ್ಜ್ಮೆಂಟ್ ಬಂದು ನಮಗೆ ಒಂದು ಕಾರ್ಮಿಕ್ ಕಾರ್ಡು, ಕರ್ಮನ ರೆಪ್ರೆಸೆಂಟ್ ಮಾಡುವಂತ ಕಾರ್ಡು. ನಿಮ್ಮ ಒಂದು ಪಾರ್ಟ್ನರ್ ನಿಮಗೆ ಕಾರ್ಮಿಕ್ ರಿಲೇಶನ್ಶಿಪ್ ಥ್ರೂ ಸಲುವಾಗಿ ಸಿಕ್ಕಿರಬಹುದು. ಅವರು ನೀವು ಯಾರು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೂ ಕೂಡ ಈ ಜನ್ಮದಲ್ಲಿ ನಿಮ್ಮ ಜೊತೆ ಆಗಿರುವಂತ ಚಾನ್ಸಸ್ ಇದೆ. ನಿಮಗೆ ಏನೋ ಒಂದು ಕಲ್ಸೋದಕ್ಕೆ, ನೀವ್ ಯಾರು ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೆ, ಅಥವಾ ಲೈಕ್ ನಿಮ್ಮ ಸೆಲ್ಫ್ ಇನ್ನೂ ಡೀಪ್ ಆಗಿ ಹೋಗಿ ನಿಮ್ಮನ್ನ ನೀವು ಇವ್ಯಾಲ್ಯುವೇಷನ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವರು ಸಿಕ್ಕಿರುವಂತ ಚಾನ್ಸಸ್ ಇದೆ. ಕೆಲವೊಂದ್ಸರಿ ಅಲ್ಲ, ಹಲವು ಸಾರಿ ನಿಮಗೆ ಬಹಳನೇ ಲೈಫ್ ಲೆಸನ್ಸ್ ನ ಕಲಿಸಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂಡ್ ಈ ಒಂದು ಜಡ್ಜ್ಮೆಂಟ್ ತುಂಬಾ ಸರಿ ಅವೇಕ್ನಿಂಗ್ ಕಾರ್ಡ್ ಆಗಿರುತ್ತೆ, ಒಂಥರ ನೋ ಮೋರ್ ಬಾದರಿಂಗ್ ಕಾರ್ಡ್ ಆಗಿರುತ್ತೆ. ಅಂಡ್ ನಿಮ್ಮ ಒಂದು ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಅಂತಾನೆ ಕೆಲವೊಂದು ವಿಷಯಗಳನ್ನ ಬಿಟ್ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ತೋರಿಸೋದು ಕೂಡ ಬಂದಿದೆ. ನಿಮ್ಮ ವ್ಯಕ್ತಿ ಕೂಡ ನಿಮಗೋಸ್ಕರ ಬಹಳಷ್ಟು ವಿಷಯಗಳನ್ನ ಬಿಟ್ಕೊಟ್ಟಿರುವಂತ ಚಾನ್ಸಸ್ ಇಲ್ಲಿ ಇದೆ ಪಾಸ್ಟ್ ಅಲ್ಲಿ. ನೀವು ಕೂಡ ನಿಮ್ ಪರ್ಸನ್ಸ್ಗೋಸ್ಕರ ಬಹಳಷ್ಟು ವಿಷಯಗಳನ್ನ ಬಿಟ್ಕೊಟ್ಟಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಲೈಫ್ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇದೆ ನಿಮ್ಗೆ. ನಿಮ್ಮ ಪ್ರೀತಿ ಪ್ರೇಮ ಏನೆಲ್ಲ ಇದೆ ಅದು ಕೂಡ ಸ್ವಲ್ಪ ಚಾಲೆಂಜಿಂಗ್ ಆಗೇನೆ ಇದೆ. ಕೆಲವೊಂದ್ಸರಿ ನಿಮಗೆ ನಾನು ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ ಅಂತ ಹೇಳಿ ಅನ್ನಿಸ್ಬೋದು. ನಿಮ್ಮ ಪರ್ಸನ್ಗೂ ಕೂಡ ಕೆಲವೊಂದ್ಸರಿ ನಿಮ್ಮನ್ನ ಚೂಸ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಕೂಡ ಅನ್ನಿಸ್ತಾ ಇರ್ಬೋದು. ಮತ್ತೆ ಈ ಜಡ್ಜ್ಮೆಂಟ್ ಬಂದಾಗ ನಿಮಗೆ ಇನ್ನೂ ಕಷ್ಟದ ಕಾಲಗಳು ಜಾಸ್ತಿ ದಿನ ಇರಲ್ಲ. ನಿಮ್ಮ ಒಂದು ಕಷ್ಟದ ಕಾಲ ದೂರ ಹೋಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಬೇಗನೆ ಎಲ್ಲ ಸರಿ ಹೋಗುತ್ತೆ. ನೋ ಮೋರ್ ಲಾಂಗರ್, ನಿಮ್ಮ ಕಷ್ಟ ಜಾಸ್ತಿ ದಿನ ಇರಲ್ಲ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ. ಈ ಒಂದು ಜಡ್ಜ್ಮೆಂಟ್ ಕಾರ್ಡು ಗ್ರೋತ್ ನ ತೋರಿಸುತ್ತೆ. ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ರಿಲೇಶನ್ಶಿಪ್ ನ ತಗೊಂಡು ಹೋಗ್ತಾ ಇರೋದು ಕಾಣಿಸ್ತಾ ಇದೆ. ಅದು ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡ್ತಾ ಇರೋದು, ಹೀಲ್ ಮಾಡ್ಕೊಳ್ತಾ ಇರೋದು ಅದು ಕೂಡ ಕಾಣಿಸ್ತಾ ಇದೆ. ಇನ್ನು ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಅದನ್ನ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ರಿಲೇಶನ್ಶಿಪ್ ಬ್ರೇಕಪ್ ಆಗಿ ಅದು ಕೆಲವೊಂದು ಸರಿ ಲೀಗಲ್ ಆಗಿ ಹೋಗಿರುವಂತ ಚಾನ್ಸಸ್ ಕೂಡ ಇದೆ. ಆತರ ಲೀಗಲ್ ಆಗಿ ಹೋಗಿದ್ರು ಕೂಡ ಕೆಲವೊಂದು ಕೌನ್ಸಿಲಿಂಗ್ ಮಾಡಿ ಕೆಲವೊಂದು ಥಿಂಗ್ಸ್ ಪಾಸಿಟಿವ್ ಆಗಿ ತಗೊಂಡು ಹೋಗೋಕೆ ಟ್ರೈ ಮಾಡಿದ್ರೆ ಅದು ಕೂಡ ಆಗ ಒಳ್ಳೇದಾಗುವಂತ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಎಲ್ಲದು ಬೆಟರ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ. ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ದ ಹೈ ಪ್ರೀಸ್ಟೆಸ್ ಬಂದಿದೆ. ಸೊ ಇಲ್ಲಿ ಹೈ ಪ್ರೀಸ್ಟೆಸ್ ಬಂದ್ಬಿಟ್ಟು ನಿಮ್ಮ ವ್ಯಕ್ತಿ, ಇಲ್ಲಿ ಹೈ ಪ್ರೀಸ್ಟೆಸ್ ಬಂದ್ಬಿಟ್ಟು ನಿಮ್ಮ ಒಂದು ವ್ಯಕ್ತಿ, ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಲ್ಲ ಆ ವ್ಯಕ್ತಿ ನಿಮ್ಮಿಂದ ಬಹಳಷ್ಟು ವಿಷಯಗಳನ್ನ ಮುಚ್ಚಿಟ್ಟಿರುವಂತ ಚಾನ್ಸಸ್ ಇದೆ. ಇಲ್ಲಿ ತುಂಬಾನೇ ಲಿಮಿಟೆಡ್ ಪರ್ಸನ್ ಅಂತ ಅನ್ಸುತ್ತೆ. ತುಂಬಾ ವಿಷಯಗಳನ್ನ ಇವರ ಬಾಯಿಂದ ಬಿಡಿಸೋದಕ್ಕೆ
ಆಗಲ್ಲ ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ಇಲ್ಲಿ ಬಂದು ಕೆಲವೊಂದ್ಸರಿ ಇವರು ತುಂಬಾ ಪಾಸಿಟಿವ್ ಆಗೋದು, ಅವ್ರಿಗವರು ಬೌಂಡ್ರಿಗಳನ್ನ ಹೇಳ್ಕೊಳ್ಳೋದು, ಆಮೇಲೆ ಯಾರಿಗೂ ಅರ್ಥ ಆಗದೆ ಇರೋ ತರ ಜೀವನ ನಡೆಸೋದಕ್ಕೆ ಟ್ರೈ ಮಾಡುವಂತ ಪರ್ಸನ್ ಇವರು ಆಗಿರ್ತಾರೆ. ಕೆಲವೊಂದ್ಸರಿ ಅವರು ಲೈಕ್ ಇವನು ತುಂಬಾನೇ ಅಗಾಧವಾದ ಏನಾದ್ರೂ ಒಂದ್ ಸೀಕ್ರೆಟ್ ಇದ್ರೂ ಕೂಡ ಅಥವಾ ಜ್ಞಾನ ಇದ್ರೂ ಕೂಡ ಅವರು ಯಾರನ್ನು ಅವರ ಮಟ್ಟಕ್ಕೆ ಅಥವಾ ಅವರಿಗೆ ರೀಚ್ ಆಗೋದಕ್ಕೆ ಬಿಡದೆ ಇರೋದು. ಅಂಡ್ ಇವನು ತುಂಬಾ ಸರಿ ಇವ್ರೇನಂದ್ರೆ ಸೀಕ್ರೆಟಿವ್ ಆಗಿ ಎಲ್ಲದನ್ನು ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡೋದು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಪಾಸ್ಟ್ ಅಲ್ಲಿ ಅವರಿಗೆ ಯಾವ್ದಾದ್ರು ರಿಲೇಶನ್ಶಿಪ್ ಕೂಡ ಇರ್ಬೋದು, ಅಥವಾ ಅದು ಬ್ರೇಕಪ್ ಆಗಿ ಅಥವಾ ಅದನ್ನ ಮುರ್ಕೊಂಡು ನಿಮ್ ಜೊತೆ ಕನೆಕ್ಟ್ ಆಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹೈ ಪ್ರಿಸ್ಟೆಸ್ ಆಲ್ವೇಸ್ ಟಾಕ್ಸ್ ಅಬೌಟ್ ಹಿಡನ್ ಥಿಂಗ್ಸ್. ಓಕೆನಾ, ಮೇ ಬಿ ಇವರ ಪಾಸ್ಟ್ ಅಲ್ಲಿ ಇವರಿಗೆ ಯಾವ್ದ್ರ ಜೊತೆ ಕನೆಕ್ಷನ್ ಇತ್ತು ಅಂತ ಅನ್ಸುತ್ತೆ. ಅಂಡ್ ಆ ಒಂದು ಪ್ರೆಸೆನ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಇವರು ರಿಲೇಶನ್ಶಿಪ್ ಅಲ್ಲಿ ತುಂಬಾ ವಿಷಯಗಳನ್ನ ಮುಚ್ಚಿಟ್ಟಿರುವಂತದ್ದು ಕಾಣಿಸ್ತಾ ಇದೆ. ನೀವೇನಾದ್ರೂ ಇನ್ ಕೇಸ್ ಇವರ ಜೊತೆ ನೆಕ್ಸ್ಟ್ ಲೆವೆಲ್ಗೆ ಸಂಬಂಧನ ತಗೊಂಡೋಗ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ, ಇವರ ಒಂದು ಹಿಡನ್ ಥಿಂಗ್ಸ್ ಏನಿದೆ, ಇವರು ನಿಮ್ಮಿಂದ ಏನೆಲ್ಲ ಮುಚ್ಚಿಟ್ಟೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನೀವು ಕೂತು ಒಂದ್ಸರಿ ಕ್ಲಾರಿಟಿನ ತಗೊಳ್ಳಿ. ಬಿಕಾಸ್ ಇಲ್ಲಿ ಕೂತು ಕ್ಲಾರಿಟಿ ತಗೊಳ್ಳೋದ್ರಿಂದ ಬಹಳಷ್ಟು ವಿಷಯಗಳು ಕ್ಲಿಯರ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ, ತುಂಬಾನೇ ಸಾದ ಆಗುತ್ತೆ. ಓಕೆನಾ, ಏನು ಮೆಸ್ಸಪ್ ಆಗುವಂಥದ್ದು ಆರಾಮಾಗಿ ಎಲ್ಲ ಕ್ಲೋಸ್ ಆಗುತ್ತೆ ಅಥವಾ ಆರಾಮಾಗಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ತರ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನೀವು ಈ ಪರ್ಸನ್ ಜೊತೆ ಕೂತ್ ಮಾತಾಡ್ಬೇಕು, ಇಲ್ಲ ಅಂದ್ರೆ ಈ ಪರ್ಸನ್ ಒಂದು ಏನ್ ಹಿಡನ್ ಥಿಂಗ್ಸ್ ಎಲ್ಲ ಇದೆ ಅಂತ ಹೇಳಿ ನೀವು ಕಂಡುಹಿಡಿಲೇಬೇಕಾಗುತ್ತೆ. ಇನ್ನು ಥರ್ಡ್ ಕಾರ್ಡ್ ಬಂದ್ಬಿಟ್ಟು ದ ಎಂಪರರ್ ಬಂದಿದೆ. ಈ ಎಂಪರರ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಯಾವ ತರ ಒಂದು ವ್ಯಕ್ತಿ ಅಂತ ಹೇಳಿ ತೋರ್ಸೋದಕ್ಕೆ ಬಂದಿರುವಂತ ಕಾರ್ಡು. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ತುಂಬಾನೇ ಸ್ಟ್ರಿಕ್ಟ್ ಆಗಿರುವಂತ ಪರ್ಸನ್ ಇರ್ಬೋದು. ಕೆಲವೊಬ್ಬರಿಗೆ ಇಲ್ಲಿ ಓಲ್ಡ್ ಸೋಲ್ ತರ ಕಾಣಿಸ್ತಾ ಇದೆ, ಅಂದ್ರೆ ಎಲ್ಲ ಗೊತ್ತಿದೆ ಅನ್ನೋ ತರ ಆಕ್ಟ್ ಮಾಡೋದು, ಕೆಲವೊಂದ್ಸರಿ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡೋದು, ಟೈ ಡೌನ್ ಮಾಡೋದಕ್ಕೆ ಟ್ರೈ ಮಾಡೋದು, ನಿಮ್ಮ ಆಗೋ ಹೋಗೋಗಳ ಬಗ್ಗೆ ಗಮನ ಇಟ್ಕೊಳ್ಳೋದು. ಎಂಪರರ್ ಯಾವ ತರ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವೆಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿ ಅನ್ಕೊಳ್ತೀರಾ, ಲೆಟ್ಸೆ ಒಂದ್ ಬೆಟ್ಟ ಹತ್ಬೇಕು ಅಂತ ಹೇಳಿ ಅನ್ಕೊಳ್ತೀರಾ. ಇವರಿಗೆ ನೀವು ಹೋಗೇನಾದ್ರು ಕೇಳಿದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಓಕೆ ಹತ್ತೋಣ ಅಂತ ಹೇಳಿ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಜಸ್ಟ್ ಬೆಟ್ಟ ಹತ್ತೋದಕ್ಕೆ ನಾವು ಏನನ್ನು ಪ್ರಿಪರೇಷನ್ ಮಾಡ್ಕೊಂಡಿಲ್ಲ, ಅಲ್ಲಿ ಹೋದ್ರೆ ಹುಷಾರಿಲ್ದಂಗ ಆಗ್ಬೋದು, ಅಲ್ಲಿ ಹೋದ್ರೆ ನಾವು ಬಿದ್ದು ಏಟ್ಗಳನ್ನ ಮಾಡ್ಕೊಳ್ಬೋದು, ಗಾಯಗಳು ಮಾಡ್ಕೋಬಹುದು, ನಮ್ಮ ಹತ್ರ ಏನು ಬ್ಯಾಕಪ್ ಇಲ್ಲ, ಅದು ಇದು ಅಂತ ಏನಾದ್ರೂ ಹೇಳ್ಬಿಟ್ಟು ನಿಮ್ಮನ್ನ ಮತ್ತೆ ನಿಮ್ಮ ಕಡೆಯಿಂದಾನೇ ಆ ಪ್ಲಾನ್ ನ ಕ್ಯಾನ್ಸಲ್ ಮಾಡೋ ತರ ಮಾಡ್ಬಿಡ್ತಾರೆ. ನಿಮಗೆ ಇಷ್ಟ ಇದೆ, ಅದು ಅವ್ರಿಗೆ ಗೊತ್ತಿದೆ, ಬಟ್ ಅವ್ರಿಗೆ ಏನಿದೆ ಅಲ್ಲಿಗೆ ಹೋಗ್ಬಾರ್ದು ಅಂತ ಇರುತ್ತೆ. ಸೊ ಅಲ್ಲಿ ಫೈನಲಿ ಏನಾಗುತ್ತೆ, ಅವ್ರ ಮನ್ಸಲ್ಲಿ ಏನ್ ಅನ್ಕೊಂಡಿದ್ರು ಅದನ್ನೇ ಒಂದು ಕಾರ್ಯರೂಪಕ್ಕೆ ತರೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಅದ್ ಯಾವ ತರ ಅಂದ್ರೆ, ಇಲ್ದೇ ಇರೋದನ್ನ ಹೇಳಿ ಅಲ್ಲಿ ಹೋಗಿ ಮಾಡಿದ್ರೆ ಅಲ್ವಾ ಏನಾಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಆಗೋದು. ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಆಸೆ ಇರುತ್ತೆ, ಬಟ್ ನಿಮ್ಮ ಪರ್ಸನ್ ಎಂಪರರ್ ಆಗಿರೋದ್ರಿಂದ ಅಲ್ಲಿ ಹೋಗೋದನ್ನ ಯಾವ ತರ ತಡಿಬಹುದು, ಅದು ಪಾಸಿಟಿವ್ ವೇ ಅಲ್ಲಿ ಅಂತ ಹೇಳಿ ಯಾವಾಗ್ಲೂ ಥಿಂಕ್ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಸಿದ್ಧಿಯಾಗಿರ್ತಾರೆ. ನಾನು ಒಂದು ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದು. ಈ ತರ ತುಂಬಾ ವಿಷಯಗಳು, ಚಿಕ್ಕ ಚಿಕ್ಕ ವಿಷಯಗಳನ್ನು ಅವರು ಯಾವ ತರ ಕಟ್ ಮಾಡ್ಬೇಕು, ಯಾವ ತರ ಕಂಟ್ರೋಲ್ ಮಾಡ್ಬೇಕು, ಯಾವ ತರ ವಿಷಯಗಳನ್ನ ಆಗದೆ ಇರೋ ತರ ನೋಡ್ಕೋಬೇಕು ಅನ್ನೋದು ಕೂಡ ನಿಮ್ ಪರ್ಸನ್ಗೆ ಗೊತ್ತು. ಅವರು ಡೈರೆಕ್ಟ್ ಆಗಿ ಜೋರ್ ಮಾಡ್ದಲೆ ಮಾಡ್ಬಾರ್ದು ಅಂತ ಹೇಳಿ ಕಂಟ್ರೋಲ್ ಮಾಡಲ್ಲ. ಇಂಡೈರೆಕ್ಟ್ ಆಗಿ ಅಲ್ಲಿ ಹೋದ್ರೆ ಏನೇನಾಗ್ಬೋದು ಅಂತ ಹೇಳ್ಬಿಟ್ರೇನೆ ಸಾಕು, ನೀವ್ ಆ ವಿಷಯನ ಅಲ್ಲಿಗೆ ಬಿಟ್ಬಿಟ್ಟು ಅಷ್ಟೇ ಅಲ್ವಾ, ನೀವು ಇಲ್ಲೇ ಎಲ್ಲಾದ್ರೂ ಹೋದ್ರೆ ಆಯ್ತು ಅಂತ ಹೇಳಿ, ಅಥವಾ ನಿಮ್ಮ ಪ್ಲಾನ್ ನ ಚೇಂಜ್ ಮಾಡ್ಕೊಳ್ಳೋದು, ನಿಮ್ಮನ್ನೇ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳೋ ತರ ಮಾಡುವಂತ ಕೆಪಾಸಿಟಿಗಳು ಅವ್ರಿಗೆ ಇರುತ್ತೆ. ಸೊ ಎಂಪರರ್ ಬಂದ್ಬಿಟ್ಟು ಒಂಚೂರು ನ್ಯಾರೋ ಮೈಂಡ್ ಸೆಟ್ ಇರ್ತಾರೆ, ಒಂಥರ ನ್ಯಾಸ್ಟಿ ಟೈಪ್ ಆಫ್, ಯಾರ ಕಂಟ್ರೋಲ್ಗೂ ಅವರು ಬರಲ್ಲ, ಅವ್ರದ್ದೇ ಅವ್ರು ನಡೆಸ್ತಾರೆ. ಅಂಡ್ ತುಂಬಾನೇ ಕಂಟ್ರೋಲ್ ನ ಸಾಧಿಸೋದಕ್ಕೆ ಎಲ್ಲರ ಮೇಲೇನು ಟ್ರೈ ಮಾಡ್ತಾರೆ. ಎಂಪರರ್ ನ ಯಾರು ಕೂಡ ಚೇಂಜ್ ಮಾಡಕ್ಕಾಗಲ್ಲ, ಬಿಕಾಸ್ ಎಂಪರರ್ ಈಸ್ ಎಂಪರರ್. ಅವ್ರನ್ನ ಯಾರು ಕೂಡ ಟೈ ಡೌನ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 5 ಆಫ್ ವಾಂಡ್ಸ್ ಬಂದಿದೆ. 5 ಆಫ್ ವಾಂಡ್ಸ್ ಬಂದ್ಬಿಟ್ಟು ಇಟ್ಸ್ ಟಾಕ್ಸ್ ಅಬೌಟ್ ಈಗೋ.
ಈಗೋನ ರೆಪ್ರೆಸೆಂಟ್ ಮಾಡುತ್ತೆ, ಕೆಲವೊಂದ್ಸರಿ ಇದು ಇಂಟರ್ನಲ್ ಫೈಟಿಂಗ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಮೇ ಬಿ ನಿಮ್ಮ ಪರ್ಸನ್ಗೆ ಗೊತ್ತಿರ್ಬೋದು, ಲೈಕ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಕಾಂಪಿಟೇಷನ್ ಗಳಿದೆ, ಅವರಿಗೆ ನನಗಿಂತ ಬೇರೆ ಚಾಯ್ಸ್ಗಳು ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಿದ್ರು ಕೂಡ ಈ ಪರ್ಸನ್ ಅದಕ್ಕೆ ನಿಂತ್ಕೊಂಡು, ನಿಮ್ಗೋಸ್ಕರ ನಿಂತ್ಕೊಂಡು ಇಲ್ಲಿ ಫೈಟ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ. ಅಂಡ್ ಈ ಫೈಟಿಂಗ್ ನಿಲ್ದೇ ಇರೋದು, ಈ ಕಾಂಪಿಟೇಷನ್ ಯಾವಾಗ್ಲೂ ಇರುತ್ತೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಗೊತ್ತಿದ್ರು ಕೂಡ ಈ ಪರ್ಸನ್ ಈ ಒಂದು ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕಾಗಿ ಫೈಟ್ ಮಾಡ್ತಿರೋದು ಇನ್ ರೈಟ್ ವೇ ಇಲ್ಲಿ ಕಾಣಿಸ್ತಾ ಇದೆ. ಅವರಿಗೆ ಗೊತ್ತು ಡಿಲೇ ಆಗ್ಬಹುದು ಕೆಲವೊಂದು ವಿಷಯಗಳು ಅಂತ ಹೇಳಿ, ಬಟ್ ಆದ್ರೂ ಕೂಡ ಪೀಸ್ಫುಲ್ ಆಗಿ ಫೈಟ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಮತ್ತೆ ಅಕ್ಕಪಕ್ಕದ ಜನಗಳನ್ನು ಕೂಡ ತುಂಬಾ ಬೇಗನೆ ನಿಮ್ ಪರ್ಸನ್ ಜಡ್ಜ್ ಮಾಡ್ಬಿಡ್ತಾರೆ ಅಂತ ಹೇಳಿ ಅನಿಸ್ತಾ ಇದೆ. ಅಂಡ್ ಇಲ್ಲಿ ಈಗೋನು ಕೂಡ ಕಾಣಿಸ್ತಾ ಇದೆ. ಈ 5 ಆಫ್ ವಾಂಡ್ಸ್ ಬಂದ್ಬಿಟ್ಟು ಕೆಲವೊಂದ್ಸರಿ ಈಗೋನ ಪ್ರೆಸೆಂಟ್ ಮಾಡುತ್ತೆ. ಅಂಡ್ ಮೋಸ್ಟ್ ಪ್ರಾಬ್ಲಿ ಲೈಕ್ ಯಾವಾಗ್ಲೂ ಒಂಥರ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರ. ಅಂಡ್ ಯಾವಾಗ್ಲೂ ಒಂದು ಕಾಂಪಿಟೇಷನ್, ಏನಾದ್ರೂ ಒಂದು ಫೈಟ್ ರಿಲೇಶನ್ಶಿಪ್ ಅಲ್ಲಿ ಹೋಗ್ತಾ ಇರೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳು ಹೋಗ್ತಾ ಇರೋದು, ಇಲ್ಲ ಫ್ಯಾಮಿಲಿ ಜಗ್ಲಿಂಗ್ ತರ ಹೋಗ್ತಾ ಇರೋದು. ಅವ್ರು ಬೇಕು ಅಂದ್ರೆ ಇವ್ರು ಬೇಡ ಅನ್ನೋದು, ಇವ್ರು ಬೇಕು ಅಂದ್ರೆ ಅವ್ರು ಬೇಡ ಅನ್ನೋದು, ಆ ತರ ಈ ಸಂಬಂಧನ ಅದು ಕೂಡ ಆಗ್ತಿರ್ಬೋದು. ಕೆಲವೊಂದ್ಸರಿ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಇವರಿಗೆ ತುಂಬಾನೇ ಕಾಂಪಿಟೇಷನ್ ಇರ್ಬೋದು. ಇವರಿಗೆ ಈ ಒಂದು ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಆಸೆ ಇದೆ. ಆಸೆ ಇದ್ರೂ ಕೂಡ ಅಲ್ಲಿ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದೆ, ಎಷ್ಟು ಜಗಳಗಳು ಬರುತ್ತೆ, ನಾನು ಎಷ್ಟು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಡಿಲೇ ಆಗುತ್ತೆ ಅಂತಾನು ಗೊತ್ತಿದೆ ಇಲ್ಲಿ. ಸೊ ಏನಂದ್ರೆ ಯಾವ ಥಿಂಗ್ಸು ಪ್ರಾಪರ್ ಆಗಿಲ್ಲ, ನಾನಂತೂ ಫೈಟ್ ಮಾಡ್ಲೇಬೇಕು ಈ ಒಂದು ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇವರು ಅನ್ಕೊಂತಿದ್ದಾರೆ. ಮೇ ಬಿ ಅದಕ್ಕೋಸ್ಕರ ಇವ್ರು ರೆಡಿನೂ ಕೂಡ ಇದ್ದಾರೆ ಅಂತ ಅನ್ಸುತ್ತೆ. ಕೆಲವೊಂದ್ಸತಿ ಇವರು ಆತ್ಮಸಾಕ್ಷಿಗೆ ಅವರನ್ನೇ ಕ್ವಶನ್ ಮಾಡ್ಕೊಂಡು, ನಾನು ಈ ರಿಲೇಶನ್ಶಿಪ್ ಗೋಸ್ಕರ ಫೈಟ್ ಮಾಡೋದು ಸರಿ ಇದೆಯಾ ಅಂತ ಹೇಳಿ ಅನ್ಕೊಂಡು ಇವರು ಮತ್ತೆ ಆ ಫೈಟಿಂಗ್ ನ ಶುರು ಮಾಡ್ತಿರೋದು ಅಥವಾ ಮುಂದುವರಿಸ್ತಾ ಇರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಈ ಪರ್ಸನ್ಗೆ ಮನ್ಸಲ್ಲಿ ಈಗೋ ಇರೋದು ಕೂಡ ಕಾಣಿಸ್ತಾ ಇದೆ. ಅಂಡ್ ಸುತ್ತಮುತ್ತ ಜನಗಳನ್ನ ಬೇಗ ಜಡ್ಜ್ ಮಾಡ್ಬಿಡ್ತಾರೆ ಇವರು, ಅವ್ರ ಆ ತರ, ಇವ್ರು ಈ ತರ ಅಂತ ಹೇಳಿ. ಅಂಡ್ ಕಾಂಪಿಟೇಷನ್ ಅಂತೂ ತುಂಬಾನೇ ಜಾಸ್ತಿ ಕಾಣಿಸ್ತಿದೆ. ನಿಮ್ಮನ್ನ ಉಳಿಸ್ಕೋಬೇಕು ಅಥವಾ ರಿಲೇಶನ್ಶಿಪ್ ನ ಉಳಿಸ್ಕೊಳ್ಬೇಕಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ಗೆ ಕಾಂಪೀಟ್ ಮಾಡೋದು ತುಂಬಾನೇ ಅವಶ್ಯಕತೆ ಇದೆ. ಅದು ನಿಮ್ ಫ್ಯಾಮಿಲಿ ಜೊತೆನಾದ್ರೂ ಇರ್ಬೋದು ಅಥವಾ ಬೇರೊಂದು ಪರ್ಸನ್ಸ್ ಜೊತೆನಾದ್ರೂ ಇರ್ಬೋದು. ಡೆಫಿನೆಟ್ಲಿ ಪರ್ಸನ್ ಫೈಟ್ ಮಾಡ್ತಾನೆ ಇರ್ತಾರೆ. ಫೈಟ್ ಮಾಡ್ಕೊಂಡು ಸ್ಟ್ಯಾಂಡ್ ತಗೊಂಡು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ 5 ಆಫ್ ವಾಂಡ್ಸ್ ಬಂದ್ಬಿಟ್ಟು ಮೇನ್ಲಿ ಫೈಟಿಂಗ್, ದೆನ್ ಈಗೋ ಮತ್ತೆ ಇಂಟರ್ನಲ್ ಕಾಂಪಿಟೇಷನ್. ಯಾವ್ದನ್ನ ಒಂದು ಉಳಿಸ್ಕೋಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಅದ್ರ ಸಲುವಾಗಿ ವರ್ಕ್ ಮಾಡ್ತಾನೆ ಇರ್ಬೇಕು, ಇಲ್ಲ ಫೈಟ್ ಮಾಡ್ತಾನೆ ಇರೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು 4 ಆಫ್ ವಾಂಡ್ಸ್ ಬಂದಿದೆ. 4 ಆಫ್ ವಾಂಡ್ಸ್ ಬಂದು ಒಂದು ಹ್ಯಾಪಿ ಕಾರ್ಡು. ನಿಮ್ಮನ್ನ ತುಂಬಾನೇ ಲೈಕ್ ಈ ಪರ್ಸನ್ ಇಷ್ಟಪಟ್ಟು ಈ ಒಂದು ಸಂಬಂಧನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು, ಮದ್ವೆ, ಎಂಗೇಜ್ಮೆಂಟು ಆ ತರ ತಗೊಂಡೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಈ ಒಂದು ಸಂಬಂಧದಲ್ಲಿ ಸ್ಟೆಬಿಲಿಟಿನ ತಗೊಂಡ್ಬರ್ಬೇಕು. ಈ ಒಂದು ಸಂಬಂಧದಲ್ಲಿ ನಾನು ಈ ಒಂದು ರಿಲೇಶನ್ಶಿಪ್ ನ ಸಕ್ಸಸ್ಫುಲ್ ಆಗಿ ಇಟ್ಕೋಬೇಕು, ಹ್ಯಾಪಿ ಇವೆಂಟ್ ಅಲ್ಲಿ ಎಂಡ್ ಮಾಡ್ಬೇಕು, ಅಥವಾ ಇವೆಂಟ್ ಅಲ್ಲಿ ಅಥವಾ ಮದ್ವೆ ಅಥವಾ ಮ್ಯಾರೇಜ್ ವರೆಗೂ ತಗೊಂಡೋಗ್ಬೇಕು. ಇದನ್ನ ತುಂಬಾ ಹ್ಯಾಪಿ ಆಗಿರೋ ಒಂದು ಫ್ಯಾಮಿಲಿನ ಕಟ್ಕೋಬೇಕು. ಅಂಡ್ ಆತರ ಮದ್ವೆ ತಗೊಂಡೋಗ್ಬೇಕು, ಎಂಗೇಜ್ಮೆಂಟ್ ತಗೊಂಡೋಗ್ಬೇಕು, ನಿಮ್ ಜೊತೆ ಮತ್ತೆ ನೆಕ್ಸ್ಟ್ ರಿಲೇಶನ್ಶಿಪ್ ಮುಂದುವರ್ಸ್ಬೇಕು. ಇದನ್ನ ಲಾಂಗ್ ಟರ್ಮ್ ಅಂದ್ರೆ, ಶಾರ್ಟ್ ಟರ್ಮ್ ಅಂದ್ರೆ ಇವಾಗ ಪ್ರೀತಿಸೋದು, ಇಷ್ಟಪಡೋದು ಎಲ್ಲ ಶಾರ್ಟ್ ಟರ್ಮ್ ಆಗುತ್ತಲ್ಲ. ಮದ್ವೆ ಆಗಿ ಮತ್ತೆ ಅದನ್ನ ಬೇರೆ ಲೆವೆಲ್ಗೆ ತಗೊಂಡೋದ್ರೆ ಅದು ಲಾಂಗ್ ಟೈಮ್, ಲೈಫ್ ಟೈಮ್ ಕಮಿಟ್ಮೆಂಟ್ ಆಗ್ಬಿಡುತ್ತೆ. ಆ ತರ ತಗೊಂಡೋಗ್ಬೇಕು ಅಂತ ಹೇಳಿ ಪರ್ಸನ್ ಇಷ್ಟಪಡ್ತಾ ಇದ್ದಾರೆ. ತುಂಬಾ ಫೈರ್ ಎಲಿಮೆಂಟ್ಸ್ ಇರುವಂತ ರಾಶಿಯವರು ನೋಡ್ತಾ ಇದ್ದೀರಾ. ಬ್ಯಾಲೆನ್ಸ್ ತಗೊಂಡ್ ಬರ್ಬೇಕು ಅಂತ ಇಷ್ಟಪಡ್ತಿದ್ದೀರಾ, ಸ್ಟೆಬಿಲಿಟಿ ತಗೊಂಡ್ ಬರ್ಬೇಕು ರಿಲೇಶನ್ಶಿಪ್ ಅಲ್ಲಿ ಅಂತ ಇಷ್ಟಪಡ್ತಿದ್ದೀರಾ. ಮ್ಯಾರೇಜ್ ಯಾರೆಲ್ಲ ನೋಡ್ತಿದ್ದೀರಾ, ಎಸ್, ಬಿಗ್ ಎಸ್, ಅವ್ರಿಗೂ ಕೂಡ ನಿಮ್ ಮೇಲೆ ಮನ್ಸಿದೆ. ಹ್ಯಾಪಿನೆಸ್ ತಗೊಂಡ್ ಬರ್ಬೇಕು ನಿಮ್ ರಿಲೇಶನ್ಶಿಪ್ ಅಲ್ಲಿ ಅಂತ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಸೆಲೆಬ್ರೇಟ್ ಮಾಡ್ಬೇಕು, ನಿಮ್ಮ ಜೊತೆ ಲೈಫ್ ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅವರಿಗೆ ಆಸೆ ಇದೆ. ಪಾಸ್ಟ್ ಅಲ್ಲಿ ಏನೇ ಇದ್ರು ಕೂಡ ಅದನ್ನ ಲೈಕ್ ಇನ್ನು ಲೆಟ್ ಗೋ ಮಾಡಿರುವಂತ ಚಾನ್ಸಸ್ ಇದೆ ಇಲ್ಲಿ. ಅಂಡ್ ನಿಮ್ಗೋಸ್ಕರ ಇಲ್ಲಿ ಅಬ್ಸ್ಟಿಕಲ್ಸ್ ನ ಕಾಂಪಿಟೇಟ್ ಮಾಡ್ತಿರೋದು, ಆಮೇಲೆ ಈ ಒಂದು ರಿಲೇಶನ್ಶಿಪ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಹೇಳಿ ಮಾಡ್ತಿರೋದು ಕೂಡ ಪ್ರಯತ್ನಗಳು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಬಿಗಿನಿಂಗ್ ತುಂಬಾ ಜನಕ್ಕೆ ನ್ಯೂ ಬಿಗಿನಿಂಗ್ಸ್ ಇದೆ, ತುಂಬಾ ಹ್ಯಾಪಿ ಮೂಮೆಂಟ್ ಕೂಡ ಬರುವಂತ ಚಾನ್ಸಸ್ ಇದೆ.
ನಿಮ್ ಪರ್ಸನ್ ನಿಮ್ಮನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಎಷ್ಟೇ ಏನೇ ಆದ್ರೂ ಕೂಡ ಫೈಟ್ ಮಾಡಿ ಪಡ್ಕೊಳ್ಳೋ ತರ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ನಿಮ್ಮ ಫಸ್ಟ್ ಕಾರ್ಡ್ ಜಡ್ಜ್ಮೆಂಟ್ ಬಂದಿರೋದ್ರಿಂದ ರಿಲೇಶನ್ಶಿಪ್ ಅಲ್ಲಿ ಏನೇ ಥಿಂಗ್ಸ್ ಇದ್ರು ಕೂಡ ದಯವಿಟ್ಟು ಕೂತು ಮಾತಾಡ್ಕೊಳ್ಳಿ. ಇವನ್ ಹೈ ಪ್ರೀಸ್ಟೆಸ್ ಇದನ್ ಥಿಂಗ್ಸ್ ಗಳನ್ನ ತೋರಿಸುತ್ತೆ. ದಯವಿಟ್ಟು ಕೂತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಇಲ್ಲಿ ಅನುಮಾನ ಪಡುವಂತ ಅವಶ್ಯಕತೆ ಏನಿಲ್ಲ. ನಿಮ್ಮ ಪರ್ಸನ್ ಎಂಪರರ್ ಅಂತ ಹೇಳಿದೀನಿ, ಲೈಕ್ ಅವ್ರು ಅದೇ ತರ ಇರ್ತಾರೆ. ಅವ್ರು ಅದೇ ತರ ಬಿಕಾಸ್ ಎಂಪರರ್ ಈಸ್ ಎಂಪರರ್. ಚೇಂಜ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಅವ್ರನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗೇನೆ ಬರ್ತಾರೆ ಅವರು. ಅಂಡ್ ಈ ಪರ್ಸನ್ಗೆ ಫೈಟಿಂಗ್ ತುಂಬಾನೇ ಜಾಸ್ತಿ, ಅಂದ್ರೆ ಫೈಟ್ ಮಾಡುವಂತ ಸ್ಟ್ಯಾಂಡ್ ತಗೊಳ್ಳೋ ಅಂತ ಲೈಕ್ ಆ ತರ ಮೈಂಡ್ ಸೆಟ್ ಕೂಡ ಇದೆ. ನಿಮ್ಗೋಸ್ಕರ ನಿಂತ್ಕೊಳ್ತಾ ಇದಾರೆ ಇಲ್ಲಿ ಸ್ಟ್ಯಾಂಡ್ ತಗೊಂಡು, ವಿಚ್ ಇಸ್ ವೆರಿ ಗುಡ್. ಅಂಡ್ ಬಿಗ್ ಸೆಲೆಬ್ರೇಷನ್ ಕೂಡ ಬರ್ತಾ ಇದೆ ಇಲ್ಲಿ. ಅಂಡ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಯಾರೆಲ್ಲ ಲೈಕ್ ನಿಮ್ಮ ಒಂದು ಪಾರ್ಟ್ನರ್ ಯಾವ ತರ ಪರ್ಸನ್ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಇಷ್ಟಪಟ್ರೆ ಅವರಿಗೋಸ್ಕರ ಈ ರೀಡಿಂಗ್ ಆಗಿತ್ತು. ಅಂಡ್ ಇಲ್ಲಿ 4 ಆಫ್ ವಾಂಡ್ಸ್ ಸೆಲೆಬ್ರೇಷನ್ ಕಾರ್ಡ್, ಮ್ಯಾರೇಜ್ ಕಾರ್ಡ್, ಎಂಗೇಜ್ಮೆಂಟ್ ಕಾರ್ಡ್ ಅಂಡ್ ಒಂಥರ ಹ್ಯಾಪಿ ಸೆರೆಮನಿ ಕಾರ್ಡ್. ಇದು ಕ್ಲೈಮ್ ಮಾಡ್ಕೊಳ್ಳಿ. ಇವನ್ ನೀವು ಜಡ್ಜ್ಮೆಂಟ್ ಕೂಡ ಕ್ಲೈಮ್ ಮಾಡ್ಕೊಬಹುದು. ಪಾಸಿಟಿವ್ ಕಾರ್ಡ್ ಬಂದಿದೆ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇದೇ ತರ ಒಂದು ಒಳ್ಳೆ ಟಾಪಿಕ್ ಜೊತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಯಾರಿಗೆಲ್ಲ ವಿಡಿಯೋ ರೆಸೊನೇಟ್ ಆಯ್ತು ವಿಡಿಯೋಗೆ ಲೈಕ್ ಕೊಡಿ, ಮತ್ತೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ರೆಸೊನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನು ನೋಡಿ ಎಂಜಾಯ್ ಮಾಡಿ. ಅಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.